ಅಯ್ಯೋ ಸ್ವಾತಿ ಏನಾದರೂ ಇವಾಗ ಸಿದ್ಧನ ಮದುವೆ ಆಗಕ್ಕೆ ಒಪ್ಕೊಬಿಟ್ರೆ ನಮ್ಮ ಅಣ್ಣನಿಗೆ ತಿಪ್ಪಲ ರಾಗ ಹಾಕೋದ್ರೂ ಹೆಣ್ಣು ಹುಡ್ಕೋಕ್ಕಾಗಲ್ಲ. ಈ ಮದುವೆ ಅಂತ ಆಗ್ದಂಗೆ ಮಾಡಬೇಕು. ಏನು ಮಾಡೋದು, ಯಾವಾಗ ಬರ್ತಾರೆ ಏನೋ ಗೊತ್ತಿಲ್ವಲ್ಲ. ಸ್ವಾತಿ ಯಾವಾಗ ಬರ್ತಾರೆ? ಫೋನ್ ಮಾಡೋಣ ಅಂತಂದರೆ ಸ್ವಾತಿಗೆ ಫೋನ್ ಹೋಗ್ತಾ ಇಲ್ಲ. ಅವ್ರ ಅಪ್ಪ ಅಮ್ಮನ ನಂಬರ್ ಇಲ್ಲ ನನ್ನ ಹತ್ರ. ಮುತ್ತುನ್ ಕೇಳ್ತೀನಿ. ಏ ಮುತ್ತು, ಮುತ್ತು ಬಾಯಿಲಿ ಬಾಯಿಲಿ ಬಾ. ಯಾಕೆ ಅಲ್ಲಿಗೆ ಹೋಗಿದ್ದಾಳೆ? ಅವ್ರ ಮನೆಯಾಗ ಇದ್ದಾಳೇನೋ, ಅವ್ರ ದೊಡ್ಡಪ್ಪ ದೊಡ್ಡಮ್ಮರ ಮನೆಯಾಗೆ. ಮುತ್ತು ಬಾಯಿಲಿ. ಏನು ಜೀವಿತಾಕ ಹೇಗಿದ್ದಾಳಂತೆ ಸ್ವಾತಿ? ನೋವೆಲ್ಲ ಕಡಿಮೆ ಆಯ್ತಂತ? ಬಾಯಿಲಿ. ಜೀವಿತಾಕ ಇವಾಗಿನ ಫೋನ್ ಮಾಡಿದ್ದೆ, ಚೆನ್ನಾಗಿದ್ದಾಳೆ, ಇನ್ನೂ 2 ದಿವಸ ಆಗುತ್ತೆ, ಇನ್ನೂ ಸ್ವಲ್ಪ ನೋವು ಅಂತ ಇದ್ದಾಳೆ, ಇನ್ನೂ ಅದೆಲ್ಲ ಸರಿಯಾಗಿ ಕ್ಲಿಯರ್ ಆಗಬೇಕು, ಕ್ಲಿಯರ್ ಆಗೋವರೆಗೂ ಇನ್ನೂ ಡಿಸ್ಚಾರ್ಜ್ ಮಾಡಲ್ಲ ಅಂತೇಳಿ ಹೇಳಿದಾರಂತೆ. ಇನ್ನೂ 2 ದಿವಸ ಲೇಟ್ ಅಂತೆ ಬರೋ ಅಷ್ಟೊತ್ತಿಗೆ, ಇನ್ನೂ 1-2 ದಿನ ಆಗುತ್ತೆ ಅಂತ ಅಂದರು. ಹೌದೇನು? ಅವ್ನು ಸಿದ್ದು ಬಂದಿದ್ನಂತಲ್ಲ, ಅವನು ಹೋದ್ನ ನೋಡಮ್ಮ, ಮಾಡೋದೆಲ್ಲ ಮಾಡಿ ಅಲ್ಕಸುವರಿ ಈಗ ಬಂದಿದ್ದಾನೆ. ಅವನ್ನೇನಂತ ಹತ್ರ ಬಿಡಿಸ್ಕೊಂಡ್ರು ನಿಮ್ಮ ಅಪ್ಪ ನಿಮ್ಮಮ್ಮಯ್ಯ ಹೇಳು. ಅವ್ನು ನನಗೆ ಮಾತಾಡಿಸ್ತಾರೆ. ಈಗ ಇಷ್ಟ ಇಲ್ಲ ಬಿಡು ಜೀವಿತಾಕ, ನಿಮ್ಮ ಅಣ್ಣನ ಮದುವೆ ಆಗೋದಕ್ಕೆ ಅವಳು ತುಂಬ ಆಸೆಯಲ್ಲಿದ್ದಾಳೆ. ನಿಮ್ಮ ಅಣ್ಣನ ಅವಳು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರೋದು. ಸಿದ್ದನ ಮದುವೆ ಆಗೋದಿಲ್ಲ ಬಿಡು ಜೀವಿತಾಕ. ಏನೇ ಅಂತಂದ್ರೆ ಅವಳ ಮನಸ್ಸಲ್ಲಿ ಇರೋದೇ ಬೇರೆ ಕಾಣೆ. ನಮ್ಮ ಅಣ್ಣನಾದರೆ ತುಂಬ ಚೆನ್ನಾಗಿರ್ತಾಳೆ. ಹೋಗಿ ಹೋಗಿ ಅಂತ ಲೋಫರ್ ಮದುವೆಗಿನ ಮುಂಚೆನೇ ಅಂತ ಕೆಲಸ ಮಾಡಿದ್ದಾನೆ ಅಲ್ಕಸುವರ್ ಅಂತಂದರೆ ಅವ್ನು ಮುಂದೆ ಇನ್ನೂ ಅವ್ನು ನೋಡ್ಕೊಂತಾನೆ ಎಂಬುದು ಯಾವ ಗ್ಯಾರಂಟಿ? ಈಗೇನೋ ಏನು ಸಿಗಲಿಲ್ಲ ಎಂಬ ಒಂದು ಇದಕ್ಕೆ ಬಿಡು ಅಂತೇಳಿ ಏನೋ ನೋಡ್ಕೊಂಬಕ್ಕೆ ಅವನು ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು. ಆದರೆ ಮುಂದೆ ಅವ್ನು ನೋಡ್ಕೊಂತಾನೆ ಎಂಬುದು ನನಗೇನು ನೆಚ್ಚಿಕೆ ಇಲ್ಲ. ಬೇಡ ಅಂತೇಳು. ನಿಮ್ಮ ಅಕ್ಕ ಏನಾದರೂ ಫೋನ್ ಮಾಡಿದ್ರೆ, ನಿಮ್ಮ ಅಪ್ಪ ನಿಮ್ಮಮ್ಮ ಇಂತಾಗ ಏನಾದರೂ ಮಾತಾಡ್ತಿದ್ರೆ ಹೇಳು ಸರಿನಾ? ಬೇಡ ಆಗಬೇಡ ಅಂತೇಳಿ ನಿಮ್ಮ ಅಕ್ಕನಿಗೆ ಹೇಳು. ನಮ್ಮ ಅಣ್ಣ ತುಂಬ ಚೆನ್ನಾಗಿ ನೋಡ್ಕೊಂತಾನೆ. ಸರಿ ಸರಿ ಆಯ್ತು ಹೇಳು. ಇವಾಗ ನಾನು ಅವ್ರ ಮನೇಲೇ ಇದ್ದೀನಿ, ನಾನು ಇಲ್ಲಿಲ್ಲ. ಅವ್ಳು ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಮನೇಲಿ ಇದ್ದೀನಿ. ಮಾತಾಡಿಸ್ತಿರ್ಲಿಲ್ವಲ್ಲ, ಇವಾಗ ಮಾತಾಡಿಸ್ತಾರ ಹಂಗೆ. ನಾನು ಅದಕ್ಕೇನೆ ಅಲ್ಲೇ ಇರೋಣ ಅಂತ. ಇನ್ನೇನು ಮಾಡೋಣ? ಅಲ್ಲೇ ಇತ್ಕಂತೆ. ಅವಳು ಎಷ್ಟು ಜಂಬ ಮಾಡ್ತಾಳೆ, ಅವಳು ಭಾರಿ ಇದ್ದಾಳೆ. ಅವನು ನಮ್ಮ ಅಣ್ಣ ಒಳ್ಳೆಯವನು, ಧನು ಅಣ್ಣ. ಆ ಧನುಷ್ ಅವಳು ಒಳ್ಳೆಯವಳಲ್ಲ. ಅವಳು ಕಂಡ್ರೆ ಆಗಲ್ಲ. ಅವಳ ಮೇಲೆ ನಾನು ಸೇಟ್ ತೀರಿಸ್ಕೊಂಬಕ್ಕಾಗಿನೇ ಅಲ್ಲಿಗೆ ಹೋಗಿರೋದು. ಅವಳ ಮೇಲೆ ನನಗೆ ತುಂಬ ಸಿಟ್ಟೈತೆ ಜೀವಿತಾಕ. ನೀನು ಏನಾದ್ರು ನನಗೊಂದು ಒಳ್ಳೆ ಪ್ಲ್ಯಾನ್ ಮಾಡಿಕೊಡು. ನೀನು ಏನಾದರೂ ಒಂದು ಐಡಿಯಾ ಮಾಡಿ ನನಗೆ ಏನಾದರೂ ಒಂದು ಮಾಡ್ಕೊಂಡು ಕೊಡು. ಅವಳು ಸರಿಯಾಗೆ ಇಲ್ಲ ನಮ್ಮ ಅಣ್ಣ ಜಾಡಿಸ್ಬೇಕು ಹಿಡ್ಕೊಂಡು ಹಂಗೆ ಮಾಡ್ತೀನಿ. ಇಲ್ಲಿ ಹೇಳ್ತೀನಿ ಬಾಯಿಲಿ, ಕಿವಿ ತಾಂಬ ಇಲ್ಲಿ ಹೇಳ್ತೀನಿ. ಕಿವಿ ಹತ್ರಕ್ಕಿಡು ಹೇಳ್ತೀನಿ. ಸುಮ್ಮನೆ ಏನಾದರೂ ಕೇಳಿಸ್ಕೊಬಿಟ್ರೆ ಮಾತ್ರ ತೊಂದರೆ ಆಗುತ್ತೆ. ಮೆಲ್ಲ ಕೇಳ್ತೀನಿ. ಕಿವಿ ಹತ್ರಕ್ಕೆ ತಗೊಂಬ ಇಲ್ಲಿ. ಒಳ್ಳೆ ಐಡಿಯಾ ಜೀವಿತಾಕ, ತುಂಬ ಚೆನ್ನಾಗಿರೋ ಐಡಿಯಾ ಕೊಟ್ಬಿಟ್ಟೆ. ಮತ್ತೆ ಹಂಗೆ ಮಾಡು ಸರಿನಾ? ಹಂಗೆ ಮಾಡಿದ್ರೆ ಅವಳಿಗೆ ಸರಿಯಾಗಿ ಆಗುತ್ತೆ. ನೀನು ಹಂಗೆ ಮಾಡಿ ತೋರಿಸು. ಅವಳಿಗೆ ಯಾರು ಮಾಡಿದ್ರು ಅನ್ನೋದು ಗೊತ್ತಾಗೋದು ಬೇಡ. ಹಂಗೆ ಮಾಡಿದ್ರು ನಾನೇ ಎಲ್ಲ ಮಾಡಿಕೊಡ್ತೀನಿ ಸರಿನಾ? ಅದು ಯಾವುದೇ ಕಾರಣಕ್ಕೂ ನೀನು ಮಾಡಿರೋದಂತಲೂ ಗೊತ್ತಾಗಬಾರ್ದು. ಸರಿ ಆಯಿತು ಜೀವಿತಾಕ, ತುಂಬ ಒಳ್ಳೆ ಐಡಿಯಾ ಕೊಟ್ಬಿಟ್ಟೆ. ಅವಳಿಗೆ ಸರಿಯಾಗಿ ಮಾಡಬೇಕು ಅನ್ನೋದೇ ನನಗಿರೋದು. ಎರಡು ಹಂಗೆ ಆಡ್ತಾ ಕಣೆ. ಈಗ ಇವಳು ಏಮುನು ರೀತನ ಸೊಸೆ, ಅವಳು ಏಮುನು ಹಂಗೆ ಆಡ್ತಾಳೆ. ರೀತನ ಸೊಸೆ ಎಲ್ಲ ಅವಳು ಇಲ್ಲಿ ಕಂಡ್ರೆ ನನಗೆ ಹೊಟ್ಟೆ ಉರಿ ಆಗ್ದಿಲ್ದಂಥ ಜನನೇ ಜಾಸ್ತಿ. ನಾವು ಅವ್ರನ್ನ ಮಾತಾಡ್ಸಲ್ಲ, ನಾವು ಅವ್ರನ್ನ ಅಲ್ಲೇ ಮಾತಾಡ್ಸೋದು ಬಿಟ್ಟು ತುಂಬ ದಿವಸ ಆಯಿತು. ನಾನು ಅವಳು ಮಾತಾಡ್ಸೋಲ್ಲ. ಏಮುನು ಮಾತಾಡ್ಸಲ್ಲ. ರೀತನ ಸೊಸೆನು ಯಾವಳನ್ನೂ ಮಾತಾಡ್ಸಕ್ಕೆ ಹೋಗಲ್ಲ. ನಾನು ಇಲ್ಲಿ ನಾವಂತ ಲೋಕಲ್ ಜನನೆಲ್ಲ ಮಾತಾಡ್ಸಕ್ಕೆ ಹೋಗಲ್ಲ. ನಾನು ಹಂಗೇನೆ ಅವ್ರನ್ನೆಲ್ಲನ ನನ್ನ ಥರ ಇರೋಕ್ಕಾಗಲ್ಲ. ಅವರೆಲ್ಲ ತುಂಬ ಲೋಕಲ್ಲು. ಅವರು ಹೆಂಗೆ ನನ್ನ ಥರ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಂಡು ಬ್ರ್ಯಾಂಡೆಡ್ ಆಗಿರೋಕ್ಕಾಗಲ್ಲ. ನಾನು ಬಟ್ಟೆ ಹಾಕೊಳ್ಳೋದು ನೋಡಿ ಹೊಟ್ಟೆ ಉರ್ಕೊಳ್ತಾರೆ ಕಣೆ. ನಾನು ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು ನಾನು ಚೆನ್ನಾಗಿರೋದು ನೋಡೇ ಉರ್ಕೊಳ್ತಾರೆ. ಮತ್ತು ನಾನು ಚೆನ್ನಾಗಿ ರೆಡಿ ಆಗೋದು ನೋಡೇ ಹೊಟ್ಟೆ ಉರ್ಕೊಳ್ತಾರೆ ಅವ್ರು. ನಾನು ಅದಕ್ಕೆ ಬೆಳಿಗ್ಗೆ ಸಾಯಂಕಾಲ ಸ್ನಾನ ಮಾಡಿಕೊಂಡು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು ಅವ್ರ ಎದುರಿಗೆ ಚೆನ್ನಾಗಿ ಉರಿಸ್ಬೇಕು ಅಂತ ಚೆನ್ನಾಗಿಲ್ಲಡು. ನಾನು ಚೇರ್ ಹಾಕ್ಕೊಂಡು ಕಾಫಿ ಕುಡಿತಾ ನಮ್ಮ ಮನೆ ಮುಂದೆಲ್ಲ ನಾನು ಹಿಂಗೆ ಇರ್ತೀನಿ ಗೊತ್ತಾ? ನಾನು ನೋಡಿ ಹೊಟ್ಟೆ ಉರ್ಕೊಂತಾ ಇರ್ತಾರೆ. ಅಯ್ಯೋ ನೀನು ನಾನು ನೋಡ್ಬೇಕು. ಅವ್ರು ನಾನು ನೋಡಿದ್ರೆ ಹೊಟ್ಟೆ ಉರ್ಕೊಳ್ತಾರೆ. ಇವತ್ತು ಸಂಜೆನೂ ಅಷ್ಟೇ, ಸಾಯಂಕಾಲಕ್ಕೆ ಹಂಗೆ ಒರೆಸ್ತೀನಿ ನೋಡು. ಹಿಂಗೆ ಉರ್ಕೋಬೇಕು ನಾನು ನೋಡಿ. ಅಲ್ಲಿ ಹುಡುಗರೆಲ್ಲನ ನಂತರ ಇರೋಕ್ಕಾಗಲ್ಲ. ಅವರೆಲ್ಲ 3rd ಕ್ಲಾಸ್. ಒಳ್ಳೆ ಐಡಿಯಾ ಕೊಟ್ಬಿಟ್ಟಿದ್ದೀವಿ ಜೀವಿತಾಕ. ಹೆಂಗೋ ಒಳ್ಳೇದು ಮಾಡಿದೆ ಬಿಡು. ನಿನ್ನಂಥವ್ರು ಇದ್ರೇ ಬೆಸ್ಟು. ನೀನು ಮಾತಾಡಿಸ್ತೀನಿ ಅಂತ ಅವ್ರಿಗೆ ಗೊತ್ತಾಗೋದು ಬೇಡ. ನಾನು ಅದಕ್ಕೆ ಈ ಕಡೆ ಬಂದೆ. ನೀನು ಮಾತಾಡಿಸ್ತಿತ್ತಲ್ಲ ಮರಿಗೆ. ಅವಳು ಒಂಥರ ಧನುಷ ಒಳ್ಳೆಯವಳಲ್ಲ. ನಾನು ಅದಕ್ಕೆ ಅಲ್ಲೇ ಇರ್ತೀನಿ ಅಂತೇಳಿ ಸುಮ್ಮನೆ ಹಿಂಗೆ ಕಣ್ಣೀರು ಹಾಕ್ಕೊಂಡು ನಾಟಕ ಮಾಡಿದ್ದೀನಿ. ಬದಲಾಗಿದ್ದಾಳೆ, ಇಲ್ಲೇ ಇರ್ತಾಳೆ ಅಂತೇಳಿ ನಮ್ಮ ಅಣ್ಣ ಹೇಳಿದಾನೆ. ನಾನು ಸುಮ್ಮನೆ ಅಲ್ಲಿ ಇರ್ತೀನಿ. ಏನು ಮಾಡ್ಬೇಕು, ನನಗೇನು ಮನಸ್ಸಿನಾಗೈತೆ ಅದನ್ನ ಮಾಡೋವರೆಗೂ ನಾನು ಬಿಡಲ್ಲ. ಅದಕ್ಕೆ ಹೋಗಲ್ಲಿ ಇದ್ದೀನಿ ಅಂದಮೇಲೆ ನನ್ನ ಮನಸ್ಸಿನಾಗಿರೋದು ನಾನು ಮಾಡೋವರೆಗೂ ಬಿಡೋದಿಲ್ಲ. ಅಮ್ಮ ಯಾಕೆ ಮಾತಾಡ್ತಾ ಇದ್ದೀವಿ ಜೀವಿತ? ಏನಿಲ್ಲ ಕಣಜ್ಜಿ, ಇವಳು ಹೋಗಿ ಅವ್ರ ಮನೆಗೆ ಇದ್ದಾಳಂತೆ, ಅದಕ್ಕೆ ಅದನ್ನು ಮಾತಾಡ್ತಿದ್ಲು. ನೋಡಮ್ಮ, ನಿಮ್ಗೆ ಅವ್ರಿಗೂ ಆಗಲ್ಲಮ್ಮ. ಹಂಗಿದ್ರಿ ಹೆಂಗೆ ಚೆನ್ನಾಗ್ಬಿಟ್ರಿ. ಅದಕ್ಕೆ ಮತ್ತೆ ಯಾತನ ಮಾತಾಡಿದಾರು ನಿಷ್ಠವ್ರು ಆಗ್ತಾರೆ. ನಿಮ್ಮಂಥವ್ರು ಆಮೇಲೆ ಗನವಾಗಿ ಆಗ್ತೀರ. ನೀವೆಲ್ಲರೂ ಚೆನ್ನಾಗಿರ್ತೀರ. ಅಯ್ಯೋ ನಾನು ಚೆನ್ನಾಗಿಲ್ಲ, ಸುಮ್ಮನೆ ಇರತ್ಲಾಗಿ. ನಾನು ಏನಕ್ಕೆ ಹೋಗಿದ್ದೀನಿ ಅಂತ ಸರಿಯಾಗಿ ಗೊತ್ತಿಲ್ಲ ನಿನಗೆ. ಆ ಅಜ್ಜಿಗೆ ಎಲ್ಲ ಬಿಡಿಸಿ ಹೇಳೋ ಜೀವಿತಾಕ. ಸುಮ್ಮನೆ ನಾಟಕ ಆಡ್ಕೊಂಡು ಹೋಗಿರೋದು ಅಲ್ಲಿಗೆ.
ಆದರೆ ಅವ್ರ ಅಕ್ಕನ ಮೇಲೆ ಪ್ರೀತಿ, ಅವ್ರ ಅಕ್ಕನ ಮೇಲೆ ಭಾಳ ಆಸೆ ಇಟ್ಕೊಂಡವಳು ಅವಳು. ಯಾವುದೇ ಕಾರಣಕ್ಕೆ ಅವ್ರ ಅಕ್ಕ ಇನ್ನು ಮಾತ್ರ ಅವಳು ಬಿಟ್ಕೊಡಲ್ಲ. ಇವಾಗ ಏನೋ ಅವ್ರ ಅಕ್ಕ ಹೆಂಗೆ ಮಾಡ್ಕೊಂಡಿರೋದಕ್ಕೆ ಹೆಂಗೆ ಅವ್ರ ಅಜ್ಜಿ ತಾತಂತಾಗೆ ಒಂದು 20,000 ದುಡ್ಡು ಕಿತ್ಕೊಂಡವಳೆ. ಆಸ್ಪತ್ರೆಗೆ ತಗೊಂಡೋಗ್ತೀನಿ, ದುಡ್ಡಿಲ್ಲ ಪಯಮ್ಮ ಇಂತಕ್ಕೆ ಅಂತ ಒಂದು 20,000 ರೂಪಾಯಿ ದುಡ್ಡು ಕಿತ್ಕೊಂಡವಳೆ. ಒಂದು ಹೊಸ ಫೋನ್ ತಗೋಬೇಕು ಅಂತ ಒಂದು 20,000 ದುಡ್ಡು ಕಿತ್ಕೊಂಡು ಅವ್ರ ಅಜ್ಜಿ ತಾತನ ಹತ್ರ ಹೆಂಗೋ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಾಳೆ. ಆ ದೊಡ್ಡಪ್ಪ ದೊಡ್ಡಮ್ಮ ಇಂತಗೂ ಚೆನ್ನಾಗಿದ್ದಾಳೆ. ಇವಾಗ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಂದ್ರೆ ಇಷ್ಟ ಅಂತ ಅಣ್ಣ ಅಣ್ಣ ಇಂತಗೂ ಚೆನ್ನಾಗಿದ್ದಾಳೆ. ಎಲ್ಲರ ತಗೋ ಚೆನ್ನಾಗಿತ್ಕೊಂಡು ಅವಳು ಬೇರೆ ಪ್ಲಾನು. ಏನೋ ಕೆಲ್ಸಕ್ಕೆ ಸೇರ್ಕೋಬೇಕು, ಅವ್ನಿಗೆ ಹೇಳ್ಬಿಟ್ಟು ಎಲ್ಲನ ಕೆಲ್ಸಕ್ಕೆ ಸೇರ್ಕೊಬಿಡೋಣ, ಆಮೇಲೆ ಹೆಂಗಾನ ಮಾಡೋಣ ಅಂತ ಇದ್ದಾಳೆ. ಒಳ್ಳೆ ಮಾತಿಂದ ಸೇರ್ಕೊಂಬನತ್ತ ಕೆಲ್ಸಕ್ಕೆ ಅಂತ ಇದ್ದಾಳೆ ಅವಳು. ಒಳಗೆ ಏನು ಮಾಡ್ಬೇಕು ಅದನ್ನ ಮಾಡ್ತಾಳೆ. ಒಟ್ಟಿನಲ್ಲಿ ಮ್ಯಾಲೆ ಮಾತ್ರ ನಮ್ಮ ಅಣ್ಣ ಅಂತ ಒಂದು ಇಷ್ಟು ಬೆಣ್ಣೆನ ಸವರ್ತಾಳೆ. ಅಂದರೆ ಓದಿದೀವಿ ಅಂತ ಬುಲ್ ಬಿಲ್ಡಪ್ ಕೊಡವು ಹೇಳಮ್ಮ. ಅಯ್ಯಪ್ಪ ಬುಲ್ ಬಿಲ್ಡಪ್ ಕೊಡವು. ನಮ್ಮಂಗೆ ಓದಿರೋರು ಯಾರೂ ಇಲ್ಲ ಅಮ್ಮಂಗೆ ಸಖತ್ ಬಿಲ್ಡಪ್ ಕೊಡವು ಭಾರಿ ಇದಾವು. ನೀನೇನೋ ನಾನು ಅಯ್ಯಪ್ಪ ಎರಡೂ ನೀನು ಸಿಮೆಗಿಲ್ಲದ್ದು ಓದೋದೆ. ಅವಳೇ ನೀನು ಮುಸ್ರು ತಳಿಯೋದೇ ಇಲ್ಲ, ಮಕ್ಕಳು ನಡೆಯೋದೇ ಇಲ್ಲ, ಕಸ ಹೊಡಿಯೋದೇ ಇಲ್ಲ, ಬಾಗ್ಲಾಳೋದು ಮುದ್ದೆ ಸರಿ ಕೆರಿಯಲ್ಲ ಮಂಗಾಡ್ತಾಳೆ ಅವಳು. ಅದನ್ನು ಶಾಂಬಳು. ಅದಕ್ಕೆ ಮತ್ತೆ ನಮಗೆಲ್ಲ ಇಷ್ಟೊಂದೆಲ್ಲ ಮರ್ಯಾದೆ ಮಾಡೋದ್ಲಲ್ಲ ಅವಳ ಮೇಲೆ ಇರೋದು ನನಗೆ ಜಾಸ್ತಿ. ಅವನಿಂದ ಹೆಂಗೆ ಸುಮ್ಕಿರ್ತಾನೆ, ಅವಳ ಮೇಲೆ ನನಗೆ ಭಾಳ ಸೇಡಿರೋದು. ನಮ್ಮ ಅಕ್ಕನಿಗೆ ಹಿಂಗೆ ಆಗಿರೋದಕ್ಕೆ ಎಲ್ಲ ಆಡ್ಕೊಂಡು ನಗೋದು ಎಲ್ಲ ಮಾಡ್ತಾಯಿದ್ದಾರೆ. ಅವತ್ತರೆಲ್ಲ ಚೆನ್ನಾಗಿದ್ದಾರೆ. ಅದಕ್ಕೇ ನನಗೆ ಭಾಳ ಮಟ್ಟುರಿ ಅವಳನ್ನ ಕಂಡ್ರೆ ಆಗಲ್ಲ ನನಗೆ. ಅದಕ್ಕೇ ಎಷ್ಟೆಲ್ಲ ನನ್ನ ಮೇಲೆ ಕೇಣಿ ಕಿತಾಪತಿ ಮಾಡಿದಾಳು. ಊರು ತುಂಬಾ ನಾವು ಫೇಲ್ ಆಗಿರೋದಕ್ಕೆ ಏನು ಸ್ವೀಟ್ ಕೊಟ್ಟವಳೆ ಅವತ್ತು ನಾನು ಪಾಸ್ ಆಗಿದ್ದೀನಿ ಅಂತ. ಮತ್ತು ಅವಳಿಗೆ ಸ್ವಲ್ಪನಾದ್ರೂ ಮನ ಮರ್ಯಾದೆ ಬೇಡವಾ? ಆ ಕಡೆಗೆ ನೋಡಿದ್ರೆ ಅವ್ರು ಫೇಲ್ ಆಗಿದ್ದಾರೆ, ನಾನು ಹೆಂಗೆ ಊರು ತುಂಬ ಸ್ವೀಟ್ ಕೊಡಲಿ, ನಾನು ಸುಮ್ಮನೆ ಇರಬೇಕು ಮುಚ್ಕೊಂಡು. ಅವ್ರ ಮನಸ್ಸಿಗೆ ಬೇಜಾರಾಗೈತೆ ಅಂದಮೇಲೆ ನಾವು ಯಾಕೆ ಸ್ವೀಟ್ ಕೊಡೋಕೆ ಹೋಗಬೇಕು ಅಂತೇಳಿ ಅವಳ ಪಾಡಿಗಳು ಸುಮ್ಮನೆ ಇದ್ದಿದ್ರೆ ಏನು ಹಂಗೆ ಊರು ತುಂಬ ಸ್ವೀಟ್ ಕೊಡೋಕೆ ಹೋದ್ಲು. ಏನು ನಾನು ಎಲ್ಲ ಯಾರಿಗಿನ್ನ ಏನು ಯಾರು ಓದಿದ್ದೀನಿ ಅಂತ ಊರು ತುಂಬ ಸ್ವೀಟ್ ಕೊಟ್ಟು ಏನು ಮರ್ಯಾದೆ ಕಾಡಿದ್ಲು. ನಮ್ಮ ಕೈಗೆ ಹಿಂಗೆ ಆಗಿರೋದಕ್ಕೆ ಏನು ಎಷ್ಟೆಲ್ಲ ಹೆಂಗೆ ಇದನ್ನು ಮಾಡಿದ್ಲು, ಹೆಂಗೆ ಮಾತಾಡಿದ್ಲು. ಭಾಳ ಇದ್ದಾಳವಳು. ಭಾಳ ಇದ್ದಾಳವಳು. ಊರು ತುಂಬ ಸ್ವೀಟ್ ಕೊಡೋ ಅಂಥದ್ದೇನೋ ಅವ್ರಿಗೆ ಬೇಜಾರಾಗೈತಲ್ಲ. ನಾವು ಹಿಂಗೆ ಅವ್ರ ಮುಂದೆ ಹಿಂಗೆ ಮಾಡಿದ್ರೆ ಹೆಂಗೆ ಅವರಿಗೆ ಮುಂದೆ ಅವ್ರ ಮುಂದೆ ನಾವು ಸ್ವೀಟ್ ಕೊಡ್ತಾ ಓಡಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅನ್ನೋದೊಂದು ಸ್ವಲ್ಪನೂ ಯೋಚನೆ ಮಾಡಲಿಲ್ವಲ್ಲ ಅವಳು. ಎಷ್ಟೆಲ್ಲ ಇದನ್ನು ಮಾಡಿದಾಳೆ ಅವಳನ್ನ ಬಿಡಲ್ಲ. ಬಿಡಲ್ಲ. ಸರಿ ಆಯ್ತು ಹೇಳಮ್ಮ. ಬಿಡು ಇವಾಗ ಯಾಕೆ ಸುಮ್ಮನೆ ಟೆನ್ಷನ್ ತಗೊಂತೀಯ, ಸುಮ್ಮನಿರು. ಇವಾಗ ನಿಮ್ಮ ದೊಡ್ಡಮ್ಮ ನೋಡಿದ್ರೆ ತಿರ್ಗಿ ಏನೋ ಅನ್ಕೊಂತಾಳೆ. ಹೋಗು ಆಗ ಅಲ್ಲಿ ನೋಡಲ್ಲ ಆತಗಳಿಂದ ಓದಂಗಾತು, ಯಾವಾಗಲೇ ಹೋಗು. ಸರಿ ಆಯ್ತು ಕಣಜ್ಜಿ ಹೋಗ್ತೀನಿ. ನೀವೇನೇನು ಅನ್ಕೊಂಬಕ್ಕೆ ಹೋಗ್ಬೇಡ್ರಿ. ಇವಾಗ ನೋಡಿ ಚೆನ್ನಾಗಾಗಿದ್ದಾಳಲ್ಲ, ನೋಡಿ ಇವಾಗ ಹೋಗಿ ಅಲ್ಲೇ ಇದ್ದಾಳಲ್ಲ ಅಂತ. ನಾನು ಹೋಗಿರೋದೇ ಬೇರೆ ಕಾರಣಕ್ಕೆ, ಸರಿನಾ? ನೀನೇನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು. ಸರಿ ಆಯ್ತು ಹೇಳು. ಹೋಗಮ್ಮ ಹೋಗಿ ಹೆಂಗ ಏನೋ ಒಂದು ಮಾಡ್ಬೇಕಮ್ಮ. ಇನ್ನೇನು ಮಾಡೋಕ್ಕಾವತ್ತು ಕೆಲ್ಸಕ್ಕೆ ಸೇರ್ಕೆ ಮತ್ತಕನ. ಅಲ್ಲ ಎಷ್ಟೆಲ್ಲ ಇದನ್ನ ಮಾಡಿದ್ರೆ ಹೇಳು. ಅವ್ರು ಒಳ್ಳೆಯರಲ್ಲ ಏನೇಂದ್ರು. ಭಾನುರತ್ನ ಅಯ್ಯಪ್ಪ ಇನ್ನೂ ಏನಾನ ಅವರು ಎಲ್ಲ ಸರಿಯಾಗಿದ್ದಿದ್ರೆ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಅಯ್ಯಪ್ಪ ಮಕ್ಕಳು ನೋಡೋಕೆ ಬಡಸತ್ನಿಯಕ್ಕಿಲ್ಲ, ನಿಮ್ಮಂಗಿಲ್ಲ. ಎರಡೂ ನಿಮ್ಮಂಗಿಲ್ಲ ಅಮ್ಮ. ಮುಷ್ಣಿ ಮೂಗು, ಮುಷ್ಣಿ ಒಂದು ಕಡೆಗೆ ಮೂಗು ಒಂದು ಕಡೆಗೆ, ಬಾಯಿ ನೋಡಿರಂಗೆ ಈಟಾಗ್ಲೈತಿ, ಓಲ್ ನೋಡಿರಂಗೆ ಕೆರೆಸಿಪ್ಪಾಗ್ಯವಿ. ಬಡಸನಕ್ಕಿಲ್ಲ. ಕರ್ಗೈದಾನೆ ಅವನು ಕರ್ಗೈದಾನೆ, ಅವಳು ಕರ್ಗೆ ಇರೋದು. ಕರೆ ಮಕ್ತಾಳ ಅವಳು, ಕರೆ ಮಕ್ತಾಳಿದ್ದಂಗೆ ಇದ್ದಾಳೆ. ಮತ್ತಾಳು ಕರೆ ಮಕ್ತಾಳೇನಿ. ಕರೆ ಮಕ್ಕದ ಲೌಡಿ ಕರೆ ಮಕ್ತಾಳು. ಹೋಗ್ತೀನಿ ತಿರ್ಗ ನೋಡಿದ್ರೆ ಯಾಕೆ ಇಷ್ಟೊತ್ತಿನ ತಕ ಮಾತಾಡ್ತಾ ಇದ್ದಾಳೆ ಅವ್ರ ನಿನ್ಕೊಂಡು ಅಂತ ಬೈಕಂತ ಒಳ್ಳೆವ ಹೆಂಗಿದ್ದಾಳಂತ ಅವಳು ಸ್ವಾತಿ. ಚೆನ್ನಾಗಿದ್ದಾಳಂತೆ ಕಣಜ್ಜಿ ಸ್ವಲ್ಪ. ಅದಕ್ಕೇನೆ ನಮ್ಮ ಅಣ್ಣಗೆ ಮದುವೆ ಮಾಡ್ಕೊಂಬನ ಅಂತ ಏನಾನ ಮಾಡಿ ಅವಳನ್ನ ನಮ್ಮ ಅಣ್ಣಗೆ ಮದುವೆ ಮಾಡ್ಕೋಬೇಕು ಕಣಜ್ಜಿ. ಮತ್ತೆ ಮಾಡ್ಕೋಬೇಕು. ಸುಮ್ಮನೆ ಅವ್ನಿಗೆ ಇವಾಗ ಹೆಣ್ಣೆಲ್ಲೂ ಸಿಗಲ್ಲ. ನಿಮ್ಮ ಅಣ್ಣಗೆ ಸುಮ್ಮನೆ ಇವಾಗ ಹುಡುಕಿರೇ ಸಿಗಲ್ಲ. ಸುಮ್ಮನೆ ನಾನು ಹೇಳ್ತೀನಿ ಸುಮ್ಮನೆ ಇವನ್ನೇ ಆಗು ಅಂತೇಳಿ ನಾನು ಅದನ್ನೇ ಹೇಳಿರೋದು. ಅವತ್ತು ಅದನ್ನೇ ಹೇಳ್ದೆ. ಸುಮ್ಮನೆ ಮಾಡ್ಕೊಳ್ರಿ, ಸುಮ್ಮನೆ ಮಾಡ್ಕೊಂಡ್ರು ಆಸೆ. ಇವಾಗ ಗಂಡು ಹುಡ್ಕಕ್ಕೆ ಹೋದ್ರೆ ಸಿಗಲ್ಲ. ನಿಮ್ಮಮ್ಮ ಅದನ್ನೇ ಹೇಳ್ತಿತ್ತಿಗಳಮ್ಮ, ಸುಮ್ಮನೆ ಸಿಗ್ತಾವನ ಆಗಬೇಕು ಅದು ಇದು ಹೋಗ್ಬೇಕು ಹೋದ್ರೆ ಸುಮ್ಮನೆ ಹೆಣ್ಗಳು ಸಿಗಲ್ಲ ಇವಾಗಿನ ಕಾಲದಾಗೆ. ಸುಮ್ಮನೆ ಹುಡ್ಕೊಂಡು ಹೋಗೋದಕ್ಕಿಂತ ನಾ ಸಿಕ್ಕಿರೋಂಥ ಹೆಣ್ಗಳ್ನ ಸುಮ್ಮನೆ ನಾವು ಮದುವೆ ಆಗಿ ನಮ್ಮ ಪಾಡಿಗೆ ನಾವು ಸುಮ್ಮನೆ ಸೆನಕಿರೋದು ನೋಡಬೇಕು. ಹೆಣ್ಣು ಹುಡ್ಕೋಕ್ಕಾಗಲ್ಲ ಕಣಮ್ಮ ಇವಾಗಿನ ಕಾಲದಾಗೆ ಅಂತ ನಿಮ್ಮಮ್ಮ ಅದನ್ನೇ ಹೇಳ್ತಿತ್ತು. ಅದಕ್ಕೆ ಮತ್ತೆ ನಾನು ಪ್ಲ್ಯಾನ್ ಮಾಡಿದ್ದೀನಿ, ಏನಾದರೂ ಮಾಡಿ ನಮ್ಮ ಅಣ್ಣಗೆ ಮದುವೆ ಮಾಡೋದು. ಈ ಸ್ವಾತಿನ ಮಾತ್ರ ಬಿಡಲ್ಲ. ನಾನು ಕಡೆಗೆ ಬಿಟ್ಟೆ ಅಂತಂದ್ರೆ ನಾನು ನಮ್ಮ ಅಣ್ಣಗೆ ಎಷ್ಟು ಕಡೆ ಹೆಣ್ಣು ನೋಡಿದ್ವಿ ಸಿಕ್ಕಿಲ್ಲ. ಇವಳನ್ನ ಮಾತ್ರ ನಾವು ಕಡೆಗೆ ಬಿಡಲ್ಲ ಕಣತೆ. ಯಾರು ಏನು ಹೇಳಿದ್ರು ಸರಿನೇ, ಬಿಡಲ್ಲ ಬಿಡಲ್ಲ ಬಿಡಲ್ಲ. ಏನಾದರೂ ಮಾಡಿ ಮದುವೆ ಮಾಡ್ಕೊಂತೀನಿ. ಸರಿ ಆಯ್ತು ಹೇಳು, ಮಾಡ್ಕೊಂಬಂತ್ರಿ. ಬಾ ಇವಾಗ ಅವನ್ನ ಬಿಟ್ಟು ಹಾಕಿಕೊಳ್ಬೇಡ. ಅವನು ಸ್ವಲ್ಪ ದಿನ ಅವ್ನು ಯಾವಾಗ್ಲೂ ಚೆನ್ನಾಗಿ ಇಕ್ಕೊಂಡಿರ್ಬೇಕು. ಹಂಗಾದ್ರೆ ಕುಡಿಯಲ್ಲ. ಇವತ್ತು ನೋಡಿ ಕುಡ್ದಿಲ್ಲ ಹೆಂಗಿದ್ದಾನಲ್ಲಿ ಕಣಜಿ. ಕುಡಿದಿಲ್ಲದಕ್ಕೆ ಅವರೆಲ್ಲನ ಹೆಂಗೆ ನೋಡ್ತಾ ಇದ್ದಾರೆ. ಗಂಡ ಕುಡ್ದಿಲ್ವಲ್ಲಪ್ಪ, ಹೆಂಗಿದಾನಲ್ಲಪ್ಪ, ಕುಡ್ದಿಲ್ಲ, ಚಿಕ್ಕೋಗಿಲ್ಲ, ಎಷ್ಟು ಚೆನ್ನಾಗಿದ್ದಾನೆ ಅಂತ. ಅದಕ್ಕೆ ನೋಡಲಿ ಅಂತಲೇ ನೀನು ನನ್ನ ಗಂಡ ಇಲ್ಲೋಡು. ನನ್ನ ಗಂಡ ಕುಡಿಯೋದು ಬಿಟ್ಟರೆ ಮಹಾರಾಜ ಆಗ್ತಾನೆ. ನನ್ನ ಗಂಡನಂತಾರೆ ಯಾರೂ ಇಲ್ಲ. ನನ್ನ ಗಂಡ ಎಂಥವನಂದ್ರೆ ನನ್ನ ಗಂಡ ದೇವ್ರಂಥ ಮನುಷ್ಯ. ನಾನಂತೂ ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಸ್ವಾತಿನ ಮಾತ್ರ ಕಡೆಗೆ ಮಾತ್ರ ನಾನು ಬಿಡೋದಿಲ್ಲ. ಯಾರು ಏನೇ ಹೇಳಿ ನಾನು ಮಾತ್ರ ಕಡೆಗೆ ಬಿಡೋದಿಲ್ಲ.
ನಾನು ಮಾತ್ರ ಅವಳನ್ನ ಬಿಟ್ಟೆ ಅಂದರೆ ಕೆಟ್ಟೆ ಅಂತಲೇ ನಮ್ಮ ಅಣ್ಣಗೆ ಏನಾದರೂ ಮಾಡಿ ತಗ್ಲಾಕ್ ಮದುವೆ ಅವಳೇನೇ ನಾಳೆ ಇಷ್ಟಪಟ್ಟವಳೆ, ಮದುವೆ ಮಾಡಿಸ್ತೀನಿ ಇದೆಲ್ಲ ಕ್ಲಿಯರ್ ಆದಮೇಲೆ. ಅದಕ್ಕೋಸ್ಕರ ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.